ಮೀನಾ ಮಾಡಿರೋ ಸಾಂಬಾರಿನಲ್ಲಿ ಗೋಡೆಯಿಂದ ಪಲ್ಲಿ ಬಿದ್ದಿದೆ. ಆ ಸಾರಿಗೆ ಪಲ್ಲಿ ಬೀಳೋಕೆ ಕಾರಣ ಶಾಂತಿ. ತಿಂಡಿ ತಿಂದು ಸಾರ್ ಮೇಲೆ ಮುಚ್ಚಿರಲ್ಲ, ಹಾಗೆ ಹೋಗಿರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಸೂರ್ಯ ಅವರು ಕಾರನ್ನು ವಾಶ್ ಮಾಡ್ತಾ ಇರ್ತಾರೆ. ಮೀನಾ ಅವರು ಹೊರಗಡೆ ಗೇಟಿನ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೂರ್ಯ ಗಾಡಿನ ತೊಳಿತಾ ಇರೋದು ಅಳ್ತಾ ನೋಡ್ತಾ ಇರ್ತಾರೆ. ಮೀನಾ ಅವರು ಇಲ್ಲಿ ಶಾಂತಿ ಅವರು ಬರ್ತಾರೆ. ಉಷಪ್ಪ, ಏನು ಬಿಸಿಲು ಅಂತ ಬರ್ತಾರೆ. ಅಷ್ಟೊತ್ತಿಗೆ ಕಾಲ್ ಬರುತ್ತೆ. ರಿಸೀವ್ ಮಾಡ್ತಾಳೆ. ಹೇಳಿ ಕಸ್ತೂರಿ. ಶಾಂತಿ, ಏನ್ ನಿರ್ಧಾರ ಮಾಡಿದೆ ನೀನು? ಯಾವ ವಿಷಯದ ಬಗ್ಗೆನೆ? ರವಿನ ಶ್ರುತಿನ ಮನೆಗೆ ಕರ್ಸೋದೆ, ಹಾಗೆ ಬಿಟ್ಬಿಡ್ತೀಯ ನೀನು? ಮೊದಲೇ ನಾನು ಮನೆಯವ್ರ ಜೊತೆ ಮಾತಾಡ್ಬೇಕೆ, ಅವರು ಒಪ್ಕೊಂತಾರೆ. ಇದನ್ನಲ್ಲ ಪಪ್ಪಳಲ್ಲ ಅಂತಕ ಒಳ್ಳೆ ಗುರ್ರ ಅಂತಾನೆ ಅವನ ಹೆಸರು ತೆಗೆದ್ಬಿಟ್ರೆ. ಓಹೋ, ಹಾಗಾದ್ರೆ ಮನೆಗೆ ಬಂದ್ರೆ ಬಿಟ್ಬಿಡ್ತಾನ, ಕೊಟ್ಟು ಬಿಡ್ತಾನೆ ಅನ್ಸುತ್ತೆ. ಏನ್ ಮಾಡೋದು ಹೇಳ? ಹಾಗಾದ್ರೆ ನನ್ನ ಸ್ವಂತ ನಿರ್ಧಾರ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಕಣೆ. ಹಾಗಂತ ಸುಮ್ಮನಿದ್ರೆ ಆಗುತ್ತೇನೆ ಶಾಂತಿ? ನೋಡು, ಶ್ರೀಮಂತರ ಮನೆ ಹುಡುಗಿ, ಈಗ ಕರೀದೇ ಇದ್ರೆ ಅವರೇ ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ, ಮದುವೆ ಮಾಡಿಬಿಟ್ರೆ, ನೋಡು ಒಂದ್ಸರಿ ಅವ್ರ ಮನೆಗೆ ಹೋಗಿ ಬಿತ್ತವನು ಮತ್ತೆ ಬರಲ್ಲ ಅವನು. ಯೋಚನೆ ಮಾಡು. ಸೂರ್ಯ ಏನಂತ ನಿನಗೆ ಗೊತ್ತಲ್ಲ ಕಣೆ ಅಂತ ಹೇಳ್ತಾಳೆ ಕಸ್ತೂರಿ. ಇರೋದು ಇವನೊಬ್ಬನೇ. ಇನ್ನು ಅವನನ್ನ ದೂರ ಬಿಟ್ರೆ ನೋಡು, ನೀ ಅನ್ಕೊಂಡಂಗೆ ಆಗುತ್ತೆ. ಅಯ್ಯೋ, ಏನೇ ನೀ ನನಗೆ ಹೆದರ್ಸ್ತಾ ಇದೆಯಲ್ಲೇ ನೀನು ಅಂತ ಶಾಂತಿ ಹೇಳ್ತಾರೆ. ಈಗಿಂದ ಈಗಲೇ ಬಾ, ರವಿಗೆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ, ಬಾರೆ ಬೇಗ ಅಂತ ಶಾಂತಿ ಕರೀತಾಳೆ ಫೋನಲ್ಲಿ. ಇವಳ್ದು ಮಚ್ಚನಾಗೆ ಇವಳು ಹೇಳಿದ್ದೆ ನಿಜ ಆಗ್ಬಿಡುತ್ತೆ. ಅಯ್ಯೋ, ಮೊದಲು ಹೇಗಾದ್ರೂ ಮಾಡಿ ರವಿ ಜೊತೆ ನಾನು ಮಾತಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡೋಗ್ತಾಳೆ ಶಾಂತಿ. ಮನೋಜ್ ಅವರು ರವಿ ಹತ್ರ ಬರ್ತಾರೆ. ಶೋರೂಮ್ ಕೆಲಸ ಮನೋಜ, ಹಂಗೇನು ಕೇಳ್ತಾ ಅಂತ, ಎಲ್ಲುಂಟೆ ಅಂತ ಕೇಳ್ತಾಳೆ ರೋಹಿಣಿ. ಹಂಗೆ ಕೇಳಿದ್ರೆ ಹೆಂಗೆ ಹೇಳೋದೆ? ನೋಡು, 10 ಲಕ್ಷದ 4 ಕಾರು, ಮಿಡ್ಲ್ ವರ್ಷನು 2 ಇರ್ಬೇಕು 3 ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ರೋಹಿಣಿ ಕೇಳ್ತಾ ಇರ್ತಾಳೆ, ನಿನ್ ಕೆಲ್ಸದ ಬಗ್ಗೆ ಹೇಳು ಅಂದಾಗ ಈ ತರ ಹೇಳ್ತಾನೆ ಅವನು. ಸುಳ್ಳೆ ಹೇಳ್ತಾನೆ. ಈ ಸರಿ ಹಾಗಾದ್ರೆ ಪೇಮೆಂಟ್ ಜಾಸ್ತಿ ಕೇಳ್ಬೋದು ಹಾಗಾದ್ರೆ ನೀನು ಅಂತ ರೋಹಿಣಿ ಅವರು ಮನೋಜ್ಗೆ ಹೇಳ್ತಾನೆ. ಆಗ್ಲೇ ನಮ್ಗೆ ಮರ್ಯಾದೆ ಜಾಸ್ತಿ. ಯಾಕೆ ಮನೋಜ್? ಅಲ್ಲ, ನನ್ಗವರು ಕಾರ್ ಸೇರ್ ಮಾಡ್ಲಿ ಅಂತ ಕೊಟ್ಟಿರ್ಬೋದು. ಈಗ ಜಾಸ್ತಿ ಕೇಳಿದ್ರೆ ಏನೋ ಅನ್ಸ್ತಾರೋ ಏನೋ ಅನ್ಕೊಂತಾರೋ ಏನೋ ಅಂತ ಮನೋಜ್ ಅವನು ಹೇಳ್ತಾನೆ. ಮನೋಜ, ಎಲ್ಲಿ ಹೋಗ್ತಾ ಇದ್ಯೋ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಪ್ಪ. ಹೆಂಗ್ ಹೋಗ್ತಾ ಇದ್ಯೋ? ಆಟೋದ ಮೇಲೆ ಹೋಗ್ತಾ ಇದ್ದೀನಪ್ಪ. ಏಯ್, ನಡ್ಕೊಂತ ಹೋಗುವಂತ ನಾ ಹೇಳಿಲ್ಲ ಕಣೋ, ಕಾರ್ ತಗೋಂತು ಅಂತ ಹೇಳ್ದೆ, ಆ ಅರ್ಥದಲ್ಲಿ ಹೇಳ್ದೆ ಕಣೋ ಅಂತ ಹೇಳ್ತಾರೆ. ಮನೋಜ್ ಅವ್ರು ಹೇಳ್ತಾರೆ, ಅಮ್ಮ ತಿಂಡಿ ಆಯ್ತಾ? ತಿಂಡಿ ರೆಡಿ ಆಯ್ತಾ ಅಂತ ಮನೋಜ್ ಕೇಳ್ತಾನೆ. ಬೇಗ ತಗೋಬಾ ಅಂತ ಹೇಳ್ತಾನೆ ಮನೋಜ. ನೋಡು, ಕಾರ್ ತಗೊಳ್ಳಿ, ಜಮ್ಮಂತ ಓಡಾಡಿ, ನೀವು ನೆಮ್ಮದಿಯಾಗಿರಿ, ನನಗೂ ಖುಷಿ ಆಗುತ್ತೆ ಅಂತ ರಂಗನಾಥ್ ಹೇಳ್ತಾನೆ. ಬಾ ಅಮ್ಮ, ಬೇಗ ಬಾ ಅಮ್ಮ, ಬಾಸ್ ಕಾಯ್ತಾ ಇರ್ತಾರೆ, ಬೇಗ ಬಾ ಅಮ್ಮ, ನನ್ಗೆ ಊಟದ ನೀರು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಎಲ್ಲ ಇಟ್ಟಿದ್ದೇನೆ ಮೀನಾ ಅಂತ ಹೇಳಿ ಮೀನಾಗ್ ಬೈಕೊಂಡು ತೆಗೆದುಕೊಂಡು ಬರ್ತಾಳೆ. ಬಾಸ್ ಕಾಯ್ತಾ ಇರ್ತಾರೆ, ಕೊಡಮ್ಮ ಬೇಗ ಅಂತ ಹೇಳಿ ಇಸ್ಕೊಳ್ತಾನೆ. ನಾನು ಬರ್ತೀನಿ ಅತ್ತಿಗೆ ಅಂತ ಹೇಳ್ತಾರೆ. ರೋಹಿಣಿ, ಯಾಕೋ ನನಗೆ ಕೈಕಾಲೆಲ್ಲ ನೋವಮ್ಮ, ನಾನು ಮಸಾಜ್ ಮಾಡಿಸ್ಕೊಳಕ್ ಬರ್ತೀನಿ ಅಂತ ಹೇಳ್ತಾರೆ. ಅದೇ ಅದು ನಾನು ಪಾರ್ಲರಲ್ಲಿ ಇರಲ್ಲ ಅದೇ, ಇವತ್ತು ಬೇರೆ ಕಡೆ ಹೋಗ್ತಾ ಇದ್ದೀನಿ, ನೋಡಿ ಮನೆಗೆ ಬಂದ್ಮೇಲೆ ಮಸಾಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ. ಸರಿ ಅಮ್ಮ, ನೀವು ಹೋಗುವ ಅಂತ ಹೇಳ್ತಾರೆ ಶಾಂತಿ ಅವರು ಹೇಳಿದ ನಂತರ ಅವಳು ರೋಹಿಣಿ ಅವರು ಹೊರಗಡೆ ಹೋಗ್ತಾಳೆ. ಮನೋಜ ಹೊರಗಡೆ ಬಂದಿರ್ತಾನೆ. ಶಾಂತಿ ಬರ್ತಾಳೆ ಮನೋಜನಿಂದ ಬಂದು, ಏಯ್, ನಾನು ಹೊಟ್ಟೆಲಿ ನಾಯಿ ಥರ ಹುಟ್ಬಿಟ್ಟಿಲ್ಲಿ, ನೀನು ಮೊದಲು ಕೆಲಸ ಹುಡ್ಸ್ಕೊಡು, ರೋಹಿಣಿ ಒಬ್ಳೇ ದುಡಿತಾ ಇದ್ದಾಳೆ ಅಂತ ಹೇಳ್ತಾರೆ. ರಂಗನಾಥ್ ಅವರು ಹೊರಗಡೆ ಬರ್ತಾರೆ. ಏನೋ ಹೇಳ್ದೆ ನೀನು, ಕೆಲಸ ಮುಗೀತಾ ಅಂತ ಹೇಳ್ದಿಯಲ್ಲೋ ಅಂತ ಹೇಳುತ್ತೆ. ಅವಾಗ ಶಾಂತಿ ಮ್ಯಾನೇಜ್ ಮಾಡ್ತಾಳೆ. ಮಾಮ, ನಾನು ಕೆಲಸ ಎಲ್ಲ ಮುಗಿಸಿದ್ದೀನಿ, ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಅವಾಗ ಶಾಂತಿ ಹೇಳ್ತಾಳೆ, ಏಯ್, ಏನೇ ಕೆಲಸ ಮುಗೀತಂತ ಹೋಗ್ತಾ ಇದೆಯಲ್ಲ, ಇದೇ ನೀನು ಮನೆ ಕೆಲಸದವಳೇನೆ ಕೆಲಸ ಮುಗಿಸ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾರೆ. ಶಾಂತಿ, ನೀ ಸುಮ್ಮನಿರೆ, ಹೋಗ್ಬಾ ಅಮ್ಮ, ನೀವು ಹೋಗ್ಬಾ ಅಮ್ಮ ಅಂತ ಹೇಳ್ತಾರೆ. ರಂಗನಾಥ್ ಹೇಳ್ತಾರೆ, ಮಾವ ನೀವು ಊಟ ಮಾಡಿ, ನಾ ಎಲ್ಲ ಮಾಡಿಟ್ಟಿದ್ದೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಕಸ್ತೂರಿ ಬರ್ತಾಳೆ. ಕಸ್ತೂರಿ ಬಂದಾಗ ಮೀನಾ ಹೊರಗಡೆ ಹೋಗ್ತಾ ಇರ್ತಾಳೆ. ಮೀನಾ, ಹೊರಗಡೆ ಹೊಂಟಿಯೇನಮ್ಮ? ಹಾ ಆಂಟಿ ಅಂತ ಹೇಳ್ತಾರೆ. ಮೀನಾ ಹೋಗ್ತಾರೆ. ಒಳಗೆ 2 ಇದ್ದಾರೆ ಶಾಂತಿ ಅಂತ ಕೇಳ್ತಾರೆ. ಹಾ, ಒಳಗಡೆ ಇದ್ದಾರೆ ಅತ್ತೆ ಅಂತ ಹೇಳ್ತಾರೆ. ಕಸ್ತೂರಿ ಒಳಗಡೆ ಬರ್ತಾಳೆ. ರಂಗನಾಥ್ ಅಲ್ಲೇ ಕುತ್ಕೊಂಡಿರ್ತಾರೆ. ಅಣ್ಣ ಆರಾಮಿದ್ಯಾ ಅಣ್ಣ ಅಂತ. ಹಾ, ಆರಾಮಿದ್ದೇನಮ್ಮ. ಹಾಸ್ಪಿಟ್ಲಿಗೆ ಬರೋಕ್ಕಾಗ್ಲಿಲ್ಲ ಅಣ್ಣ ಅಂತ ಹೇಳ್ತಾರೆ. ವಿಧಿಲಿಖಿತ ಯಾರು ಬಂದ್ರೇನು ಏನು ಅಂತ ಹೇಳ್ತಾರೆ ರಂಗನಾಥ್ ಅವರು. ಅಷ್ಟೊತ್ತಿಗೆ ಶಾಂತಿಯಲ್ಲಿ ಬರ್ತಾಳೆ. ಕಸ್ತೂರಿ, ಬಾರೆ ತಿಂಡಿ ತಿನ್ನು ಅಂತ
ಶಾಂತಿ ಕಸ್ತೂರಿನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಕಡ್ಕೊಳ್ಳೆ ಪ್ಲೇಟ್ನ ಅಂತ ಹೇಳಿ ಕಸ್ತೂರಿಗೆ ಪ್ಲೇಟ್ ಕೊಡ್ತಾಳೆ. ಲೇಟ್ ಆಯ್ತು ಪಟ ಪಟ ತಿನ್ನೆ, ಅಯ್ಯೋ ಲೇಟ್ ಆಯ್ತು ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಪಟ ಪಟ ಇಡ್ಲಿ ಸಾಂಬಾರು ತಿನ್ಕೊಂಡು ಹೋಗ್ತಾಳೆ. ಆದರೆ ಸಾರಿನ ಮೇಲೆ ಮುಚ್ಚೆ ಇರಲ್ಲ. ಅವಳು ಹೋದ ನಂತರ ಅಲ್ಲಿದ್ರು ಸಾರಿನ ಒಳಗಡೆ ಪಲ್ಲಿ ಬೀಳುತ್ತೆ. ಅವಳು ನೋಡಿರಲ್ಲ. ರೀ ತಿಂಡಿ ತಿಂದ್ರಾ? ಪುಣ್ಯ, ನೀ ತಿಂದಾದ್ಮೇಲೆ ನನಗಾರು ಕೇಳ್ದಿಯಲ್ಲ ಅಂತ ಹೇಳ್ತಾರೆ ರಂಗನಾಥ್. ಮೀನಾ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಫೈನಾನ್ಸ್ ಆಫೀಸರ್ಗೆ ಬಂದಿರ್ತಾಳೆ. ಸೂರ್ಯನ ಹೆಂಡತಿ ಬಂದಿದ್ದಾಳೆ ಅಣ್ಣ ಅಂತ ಹುಡುಗ ಹೇಳ್ತಾನೆ. ಒಳಗೆ ಕಳಿಸು ಅಂತ ಹೇಳ್ತಾನೆ ಫೈನಾನ್ಸ್ ಅವರು. ರವಿನ ರೋಡಲ್ಲಿ ಶಾಂತಿ ಕಸ್ತೂರಿ ಭೇಟಿ ಮಾಡ್ತಾರೆ. ರವಿ ಅಂತ ಬಂದು ಶಾಂತಿ ಅವರು ತಕ್ಕೊಳ್ತಾರೆ. ತಕ್ಕೊಂಡ ನಂತರ ನೀನೇ ಹೀಗೆ ಮಾಡಿ ಸರಿಯೇನು, ನಮಗೆ ನೆನಪೇ ಆಗಲಿಲ್ಲೇನೋ ನಿನಗೆ ಅಂತ ಹೇಳ್ತಾರೆ. ನೋಡು, ನಿನ್ನ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದು ಕಣೋ. ಸೂರ್ಯ ಆಮೇಲೆ ಮನೋಜ ಮನೇಲಿದ್ರು, ನೀವು ಹಾಸ್ಟೆಲ್ ಇದ್ರು, ನಿನ್ನ ಮೇಲೆ ನನಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದು ಅಂತ ಶಾಂತಿ ಅವರು ಹೇಳ್ತಾರೆ. ರವಿ, ನಾ ಹೆತ್ತಿರೋದು 3 ಮಕ್ಕಳನ್ನು, 3 ಜನ ನನ್ನ ಜೊತೆನೇ ಇರಬೇಕು ಅನ್ನೋ ನನ್ನ ಆಸೆ ಕಣೋ ಅಂತ ಶಾಂತಿ ಹೇಳ್ತಾರೆ. ಹತ್ತಿರದಲ್ಲೇ ಗಣಪನ ಹಬ್ಬ ಇದೆ, ಅವಾಗ ಬಂದ್ಬಿಡು, ನಾನು ಹಬ್ಬನ ಜೊತೆ ನಾನು ಮಾತಾಡ್ತೀನಿ ಅಂತ ಶಾಂತಿ ಅವರು ಹೇಳ್ತಾರೆ. ಸರಿ, ನೀನು ಹೋಗ್ಬಾ, ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಶಾಂತಿ ಅವರು ಹೇಳ್ತಾರೆ. ಹುಷಾರು ಅಂತ ಹೇಳ್ತಾರೆ. ರವಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ರಂಗನಾಥ್ ಅವರು ಮೆಟ್ಲ ಮೇಲೆ ಕುತ್ಕೊಂಡು ಕೃಷ್ಣ ತುಂಡ ಮಹಾಕಾಯ ಅದನ್ನ ಶ್ಲೋಕವನ್ನು ನೋಡ್ಕೊಂಡು ಬರ್ತಾರೆ. ತಿಂಡಿ ತಿನ್ಬೇಕಲ್ಲ ಅಂತ ಬರ್ತಾರೆ. ಬಂದು ಒಳಗಡೆ ಸಾಂಬಾರು ಇದೇನು, ಸಾಂಬಾರ್ ಮೇಲೆ ಮುಚ್ಚೆ ಇಲ್ಲ ಅಂತ ನೋಡ್ತಾರೆ. ಸಾಂಬಾರ್ ಮೇಲೆ ಮುಚ್ಚುತ್ತಾರೆ ಅವರು. ಅದರಲ್ಲಿ ಪಲ್ಲಿ ಬಿದ್ದಿರುತ್ತೆ. ಅಣ್ಣ ತುಂಬ ಲೇಟ್ ಆಯ್ತಣ್ಣ, ಭಾಳ ಹೊತ್ತಿಂದ ಕಾಯ್ತಾ ಇದ್ದೀನಿ ಅಂತ ಮೀನಾ ಫೈನಾನ್ಸಲ್ಲಿ ಹೇಳ್ತಾರೆ. ಇರಮ್ಮ, ನಾನು ಕೇಳ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗ್ತಾನೆ ಹುಡುಗ. ಅಷ್ಟೊತ್ತಿಗೆ ಮಾವ ತಿಂಡಿ ತಿಂದಾರ ಇಲ್ಲ ಅಂತ ಫೋನ್ ಮಾಡ್ತಾರೆ. ಮಾವ ತಿಂಡಿ ತಿಂದ್ರ ಅಂತ ಕೇಳ್ತಾರೆ. ಅಯ್ಯೋ, ನಾನು ಮೊಬೈಲ್ ನೋಡ್ತಾ ಕಾಲ ಕಳೀತಾ ಇದ್ದೆ ಅಂತ ಹೇಳ್ತಾರೆ. ಊಟ ಮಾಡಿ ಮಾವ ಅಂತ ಹೇಳ್ತಾರೆ ಮೀನಾ ಅವರು. ಹಸಿವಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಟೈಮ್ ಸರಿಯಾಗಿ ಊಟ ಮಾಡಿ ಮಾವ ಅಂತ ಹೇಳ್ತಾರೆ. ನಿಂದು ಊಟ ಆಯ್ತಾ ಇಲ್ವಾ ಅಂತ ಹೇಳ್ತಾರೆ. ನಾನು ಮಾಡ್ತೀನಿ, ಪರವಾಗಿಲ್ಲ, ನಂದು ನಿಂದೇ ಯೋಚನೆ ಮಾವ ಅಂತ ಹೇಳ್ತಾರೆ. ನೀ ಏನು ಯೋಚನೆ ಮಾಡಬೇಡ, ಆರಾಮಾಗಿರು ಅಂತ ಹೇಳ್ತಾರೆ. ಸರಿ ಅಮ್ಮ ಸರಿ ಅಂತ ಹೇಳ್ತಾರೆ. ರಂಗನಾಥ್ ಅವರು ಹೇಳ್ತಾರೆ. ಹೇಳಿ ಮೊಬೈಲನ್ನು ಇಡ್ತಾರೆ.